everyone fine. ದರ್ಶನ್ಗಂತೂ ಮನೆಯೂಟ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿನೇ ಒಂದಷ್ಟು ಅಲ್ಲಿ ಜೈಲಿನಲ್ಲಿ ಲವಲವಿಕೆಯಿಂದ ಓಡಾಡ್ತಾ ಇದ್ದಾರಂತೆ. ಜೊತೆಗೆ ತಮ್ಮ ಬ್ಯಾರಕ್ ಹೊರಗಡೆ ವಾಕ್ ಮಾಡ್ತಾ ಇದ್ದಾರಂತೆ. ಉಳಿದಂಥ ಕೈದಿಗಳ ಜೊತೆಗೆ ಪರಸ್ಪರ ಮಾತನಾಡ್ತಿದ್ದಾರಂತೆ. ಅಂದರೆ ಅವರಿಗೆ ಒಂದು ರೀತಿ ನಿರೀಕ್ಷೆ ಇದೆ, ಮನೆಯಿಂದ ಊಟ ಸಿಗುತ್ತೆ, ಹೆಂಡತಿಯ ಕೈ ರುಚಿಯನ್ನ ತಿನ್ನಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆ ಇದೆ. ಹಾಗಾಗಿ ಹುಮ್ಮಸ್ಸಿನಲ್ಲಿ ಜೈಲಿನಲ್ಲಿ ಓಡಾಡ್ಕೊಂಡಿದ್ದಾರೆ ಆರೋಪಿ ದರ್ಶನ್. ಜೈಲೂಟ ಬಿಟ್ಟು ಮನೆಯೂಟ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅವರಿಗಿದೆ. ತಾನಿರುವಂಥ ಬ್ಯಾರಕ್ ಹೊರಗಡೆ ದರ್ಶನ್ ವಾಕಿಂಗ್ ಮಾಡ್ತಿದ್ದಾರಂತೆ. ಜೊತೆಗೆ ಉಳಿದಂಥ ಕೈದಿಗಳ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರಂತೆ. ಹಾಗಾಗಿ ಅವರಿಗೆ ನಿರೀಕ್ಷೆ ಅಂತೂ ಇದೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ 6 ಬಾರಿ ಭೇಟಿಯಾಗಿ ಹೋಗಿದ್ದಾರೆ. ಮನೆಯೂಟದ ಬಗ್ಗೆ ಮನೆಯೂಟ ಸಿಗುತ್ತೆ ಅನ್ನುವಂಥ ಭರವಸೆ ಕೊಟ್ಟಿರ್ಬೋದು. ಜೊತೆಗೆ ಈ ಹೈಕೋರ್ಟ್ನಲ್ಲಿ ನಿಲ್ಬಹುದು ಈ ಅರ್ಜಿ, ನನ್ನ ಪರವಾಗಿ ತೀರ್ಪು ಬರಬಹುದು, ಮನೆಯಿಂದ ಊಟ ತರಿಸ್ಕೊಂಡು ತಿನ್ನಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅನಿಸುತ್ತೆ. ಹಾಗಾಗಿನೇ ದರ್ಶನ್ ಸದ್ಯಕ್ಕೆ ಇವತ್ತು ಭಾನುವಾರ ಬೇರೆ ರೌಂಡ್ಸ್ ಇರುತ್ತೆ. ಹಾಗಾಗಿ ಇವತ್ತು ಜೈಲಿನಲ್ಲಿ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾರಂತೆ. ನಾಳೆ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಹುಮ್ಮಸ್ನಲ್ಲಿದ್ದಾರೆ ಅನಿಸುತ್ತೆ. ನನಗೆ ಹೇಗಿದ್ರು ನಾಳೆ ನನ್ನ ಪರವಾಗಿ ತೀರ್ಪು ಪ್ರಕಟ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ ಅನಿಸುತ್ತೆ. 2 ದಿನಗಳಿಂದ ಕೂಡ ಜೈಲಿನ ಒಳಗಡೆನೆ ದರ್ಶನ್ ಓಡಾಡ್ಕೊಂಡಿದ್ರು. ಆದ್ರೆ ಈಗ ತಮ್ಮ ಬ್ಯಾರಕ್ ಹೊರಗಡೆ ಕೂಡ ವಾಕ್ ಮಾಡ್ತಿದ್ದಾರೆ. ಜೊತೆಗೆ ಉಳಿದಂತಹ ಕೈದಿಗಳ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅವ್ರ ಮುಖದಲ್ಲಿ ಒಂದಷ್ಟು ಲವಲವಿಕೆ ಕಂಡು ಬರ್ತಾ ಇದೆಯಂತೆ. ನಾಳೆ ತೀರ್ಪು ನನ್ನ ಪರವಾಗಿ ಪ್ರಕಟ ಆಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರಂತೆ. ಅಂದರೆ ಇಲ್ಲಿವರೆಗೂ ಕೂಡ ಜೈಲೂಟವನ್ನು ತಿಂದು ಬೇಸತ್ತು ಬಿಟ್ಟಿದ್ದಾರೆ. ವೈರಲ್ ಫೀವರ್ ಅಂತಿದ್ರು, ಅದೇ ರೀತಿಯಾಗಿ ಹಿಪ್ ಜಾಯಿಂಟ್ ನೋವು ಬರ್ತಾ ಇದೆ ಅಂತಿದ್ರು. ಜೊತೆಗೆ ಅತಿಸಾರ ಆಗ್ತಾ ಇದೆ, ಬೇದಿ ಆಗ್ತಾ ಇದೆ, ಡಯೇರಿಯಾದಿಂದ ಬಳಲ್ತಾ ಇದ್ದೀನಿ, ಆರೋಗ್ಯದ ಅನೇಕ ನೆಪಗಳನ್ನು ಒಡ್ತಾ ಇದ್ರು. ನಾನು ತುಂಬ ಅನಾರೋಗ್ಯಕ್ಕೀಡಾಗಿದ್ದೀನಿ, ನಂಗೆ ಜೈಲೂಟ ಒಗ್ತಾನೆ ಇಲ್ಲ, ಮನೆಯೂಟ ಬೇಕೇ ಬೇಕು ಅಂತ ಹಪಹಪಿಸ್ತಾ ಇದ್ರು. ಹಾಗಾಗಿ ನಾಳೆ ದರ್ಶನ್ ಪರವಾಗಿ ತೀರ್ಪು ಪ್ರಕಟವಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಆದರೆ ಕೋರ್ಟ್ನಲ್ಲಿ ನೋಡ್ತಾರೆ, ಮನೆಯೂಟವನ್ನು ಕೊಡೋದಾದ್ರೂ ಕೂಡ ಎಷ್ಟು ದಿನ ಕೊಡಬೇಕು, ಮೊದಲನೇದಾಗಿ ಕೊಡ್ತಾರಾ ಅನ್ನೋದೇ ಡೌಟು. ಕೊಟ್ಟರು ಎಷ್ಟು ದಿನ ಕೊಡಬೇಕು, ಯಾವಾಗ ಕೊಡಬೇಕು, ಎಂಥ ಸಂದರ್ಭದಲ್ಲಿ ಕೊಡಬೇಕು. ಈಗಾಗಲೇ ಜೈಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಚಳಿ ಜ್ವರ, ವೈರಲ್ ಫೀವರ್ ಅಂದಿದ್ದಕ್ಕೆ ಬಿಸಿನೀರು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಿದ್ದಾರೆ. ವಾರಕ್ಕೆ 1 ಬಾರಿ ಚಿಕನ್ ಅಥವಾ ಮಟನ್ ಸಿಗುತ್ತೆ ಎಲ್ಲ ಆರೋಪಿಗಳಿಗೆ. ಅಂದರೆ ವಿಚಾರಣಾಧೀನ ಕೈದಿಗಳಿಗೆ ಕೊಡೋ ರೀತಿ ಇವರಿಗೂ ಕೊಡ್ತಾರೆ. ಅದ್ರ ಜೊತೆಗೆ ಮನೆಯೂಟವನ್ನು ತರಿಸ್ಕೊಡ್ಬೇಕು ಅಂದರೆ ಯಾಕಾಗಿ ಕೊಡಬೇಕು ಅನ್ನುವಂಥ ಪ್ರಬಲವಾದ ಕಾರಣ ಬೇಕಲ್ಲ. ನಾಳೆ ಹೈಕೋರ್ಟ್ನಲ್ಲಿ ಅದು ತೀರ್ಮಾನ ಆಗುತ್ತೆ.